ಅರಣ್ಯದ ಆಚೆಗಿರುವ ಆ ಹಳೆಯ ಮನೆಯನ್ನು ಎಲ್ಲರೂ ಅರಳಿಯ ಮನೆ ಎಂದು ಕರೆಯುತ್ತಿದ್ದರು. ಅದು ಹಳೆಯ ಮತ್ತೆ ಬಿಳಿ ಗೋಡೆಯ ಮನೆಯಾಗಿದ್ದರೂ ಕೂಡ ರಾತ್ರಿ ಮಾತ್ರ ಅದರ ಕಪ್ಪು ನೆರಳಿನಲ್ಲಿ ಅದೆಷ್ಟೋ ಜನರ ಕಿರಿಚಾಟ ಕೇಳಿಸ್ತಾ ಇತ್ತು ಎಂಬುದು ಗ್ರಾಮದವರ ನಂಬಿಕೆ. ಈ ನಡುವೆ ವಸುಧಾ ಎಂಬ ಮಹಿಳೆ ಒಂದು ಅಂತಾರಾಷ್ಟ್ರೀಯ ಹೋಟೆಲ್ ಕಂಪನಿಯ ಆರ್ಕಿಟೆಕ್ಟ್ ಈ ಮನೆಯನ್ನು ನವೀಕರಿಸಿ ರೆಸಾರ್ಟ್ ಮಾಡಲು ಬಂದಳು. ಗ್ರಾಮಸ್ಥರು ಮನೆಯಿಂದ ದೂರ ಇರಲು ಎಚ್ಚರಿಸಿದರು. ಆದರೆ ಆಕೆಗೆ ಭಯ ಎಂಬುದೇ ಇರಲಿಲ್ಲ. ಮೊದಲ ದಿನ ರಾತ್ರಿ ಅವಳು ಆ ಮನೆಯನ್ನು ಅವಲೋಕಿಸುತ್ತಾ ಹೋದಳು. ದೊಡ್ಡ ಆಲದ ಮರದ ಅಡಿಯಲ್ಲಿ ಕುಳಿತಿದ್ದ ಕಪ್ಪು ಬೆಕ್ಕು ಗಾಜಿನಂತೆ ಅವಳನ್ನು ನೋಡಿದಂತಿತ್ತು. ಮನೆಯ ಒಳಗೆ ಹೋದಾಗ ಗೋಡೆಯಲ್ಲಿನ ಹಳೆಯ ಛಾಯಾಚಿತ್ರವೊಂದರಲ್ಲಿ ಏನೋ ಅಸಹಜವಾಗಿತ್ತು. ಅದರಲ್ಲಿನ ವ್ಯಕ್ತಿಯ ಕಣ್ಣುಗಳು ಎಲ್ಲಿ ನೋಡಿದರೂ ನೇರವಾಗಿ ಅವಳನ್ನು ನೋಡಿದಂತಿತ್ತು. ಅವಳು ಹೆದರದೆ ಮುಂದುವರಿದಳು. ಮನೆಯ ತುಂಬ ಧೂಳು, ಒಡೆದ ಫರ್ನಿಚರು ಮತ್ತೆ ಕುಸಿಯುತ್ತಿರುವ ಅರಸಿನಗಲ್ಲುಗಳು. ಹಳೆಯ ಭೂತ ಮನೆಯ ಚಿತ್ರಣವನ್ನು ನೀಡ್ತಾ ಇತ್ತು. ತಡರಾತ್ರಿ 12 ಗಂಟೆ. ಅದೆಷ್ಟು ಗಾಳಿ ಬೀಸಿದರೂ ಒಂದು ಕೋಣೆಯ ಬಾಗಿಲು ಮಾತ್ರ ತೆಗೆಯಲಾಗಲೇ ಇಲ್ಲ. ಆಕೆಯ ಕುತೂಹಲ ಹೆಚ್ಚಿತು. ಬಹಳ ಶಕ್ತಿಯೊಂದಿಗೆ ಬಾಗಿಲು ತಳ್ಳಿದಾಗ ಒಂದು ಭಾರಿ ಹೊಡೆತದೊಂದಿಗೆ ಅದು ತೆರೆದು ಬಿಟ್ಟಿತು. ಒಳಗೆ ಒಂದು ಹಳೆಯ ನಾಟ್ಯದ ವಸ್ತ್ರ ಧರಿಸಿದ ಮಣ್ಣಿನಿಂದ ತುಂಬಿದ ಪುಟ್ಟ ಬಾಲಕನ ಪ್ರತಿಮೆ ಇತ್ತು. ಅದು ಭೀಕರವಾಗಿ ನೋಡ್ತಾ ಇತ್ತು. ಅವಳು ಅದನ್ನು ಎತ್ತಿಕೊಳ್ಳಲು ಮುಂದಾದಳು. ಆವಾಗ ಹಿಂದೆ ಪಾದದ ಶಬ್ದ ಕೇಳಿಸಿತು. ವಸುಧಾ ಅದೇನು ಅಂತ ನೋಡಲು ತಿರುಗಿದಾಗ ಬಾಗಿಲು ಬಡ್ದಂತಾಯಿತು. ಅವಳ ಹೃದಯ ಬಡಿತ ತೀವ್ರವಾಯಿತು. ಮೊಬೈಲ್ ಟಾರ್ಚ್ ಆನ್ ಮಾಡಿ ಮುಂದೆ ಹೋದಾಗ ಗೋಡೆಯ ಮೇಲೆ ಏನೋ ಒಂದು ಹಳೆಯ ಬರಹ ಇತ್ತು. ನಾನು ಇಲ್ಲಿ ಇರುವಾಗ ನೀನು ಯಾರನ್ನು ಹುಡುಕುತ್ತಿರುವೆ? ವಸುಧಾ ಬೆಚ್ಚಿ ಬಿದ್ದಳು. ಮನೆಯಲ್ಲೊಬ್ಬರು ಇದ್ದಾರೆ ಎಂದು ಕೂಗಿದಳು. ಯಾರಾದರೂ ಇದ್ದೀರಾ ಎಂದು ಕೂಗಿದಳು. ಆದರೆ ಉತ್ತರವೇನೂ ಬರಲಿಲ್ಲ. ಆ ಕ್ಷಣ ಆ ಪ್ರತಿಮೆಯ ಕಣ್ಣುಗಳು ನಿಧಾನವಾಗಿ ಅಳುಕತೊಡಗಿದವು. ವಸುಧಾ ತಕ್ಷಣವೇ ಕದವನ್ನು ತಳ್ಳಿದಳು. ಆದರೆ ಬಾಗಿಲು ಮುಚ್ಚಿಕೊಂಡಿತು. ಬೆವರುತ್ತಾ ಮೆಲ್ಲನೆ ಹಿಮ್ಮೆಟ್ಟಿ ಹೋದಳು. ಆ ಪ್ರತಿಮೆಯ ಮೂಗಿನಿಂದ ತಂಪಾದ ಉಸಿರಾಟದ ಶಬ್ದ. ವಸುಧಾ ಕಿರುಚಿ ಆ ಕೋಣೆಯಿಂದ ಹೊರಬಂದು ಮನೆ ಬಿಟ್ಟು ಓಡಿದಳು. ಹಳೆ ಆಲದ ಮರದ ಬಳಿ ತಲುಪಿದಾಗ ಬೆಕ್ಕು ಮತ್ತೆ ಅಳಲು ಆರಂಭಿಸಿತು. ಮರುದಿನ ಬೆಳಗಾಗುವವರೆಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಗ್ರಾಮಸ್ಥರು ತಡರಾತ್ರಿ ಆಕೆಯ ಕೂಗು ಕೇಳಿ ಓಡಿ ಬಂದಾಗ ವಸುಧಾ ಮನೆಯಲ್ಲಿ ಕಾಣೆಯಾಗಿದ್ದಳು. ಇಂದು ಕೂಡ ಅದೇ ಮನೆ ದಾರಿಯಲ್ಲಿ ನಡೆಯುವವರು ರಾತ್ರಿ 12 ಗಂಟೆಗೆ ಸರಿಯಾಗಿ ವಸುಧಾಳ ಕಿರುಚಾಟ ಕೇಳುತ್ತಾರೆ. ಆದರೆ ಯಾರಿಗೂ ಗೊತ್ತಿಲ್ಲ ಆಕೆಗೆ ಏನಾಯಿತು ಅಂತ. ಈ ಕತೆ ಮತ್ತೆ ಮುಂದುವರಿಯುತ್ತದೆ.